ವೃಷಭ ರಾಶಿಗೆ ಎತ್ತು ಅಂತ ನಾವು ಕರಿತೀವಿ. ದುಡಿಯೋದು, ಬರೀ ದುಡಿಬೇಕು ದುಡಿಬೇಕು ದುಡಿಬೇಕು. ಅದರಿಂದ ಇವತ್ತಿನ ದಿವಸ ವೃಷಭ ರಾಶಿಯವರಿಗೆ ವ್ಯವಹಾರ, ಹೂಡಿಕೆ ಮತ್ತೆ ಪ್ರತಿ ಏನರಲ್ಲಿ ಹೂಡಿಕೆ ಮಾಡಿರ್ತಾರೋ ಅವ್ರಿಗೆ 2026 ಲಕ್ ಅಂತಾನೆ ಹೇಳ್ಬೇಕಾಗತ್ತೆ. ಇಷ್ಟು ದಿವಸ ಅವರು ಹೋದ ವರ್ಷ ಎಲ್ಲ ತುಂಬಾ ಕಷ್ಟ ಅನುಭವಿಸಿದ್ರು. ಹೆಲ್ತ್ ಇಶ್ಯೂ, ಹೊಟ್ಟೆ ನೋವು ಮತ್ತೆ ನಾನಾ ರೀತಿ ತರದ ತೊಂದರೆಗಳನ್ನೆಲ್ಲ ಅನುಭವಿಸಿದ್ದೀರಾ. ವೃಷಭ ರಾಶಿಯವರು 2026 ಅದೃಷ್ಟದ ದಿನ ಅಂತಾನೆ, ಅದೃಷ್ಟದ ವರ್ಷ ಅಂತಾನೆ ಹೇಳ್ಬೇಕಾಗತ್ತೆ. ಹೂಡಿಕೆಗಳಿಗೆ ಉತ್ತಮ ವರ್ಷ, ಮತ್ತೆ ಸಂಬಂಧಗಳಲ್ಲಿ ಸಮಾಧಾನ, ಕುಟುಂಬದಲ್ಲಿ ಬೆಂಬಲ ಮತ್ತು ಪ್ರಯಾಣ ಯೋಗ. ಫಾರಿನ್ಗೆ ಹೋಗೋರು ಫಾರಿನ್ಗೆ ಹೋಗಿ ಬರ್ತಾರೆ, ಮತ್ತೆ ಬಿಸ್ನೆಸ್ ಮಾಡೋರು ಬಿಸ್ನೆಸ್ ಮಾಡ್ತಾರೆ. ಹೊಸ ಹೂಡಿಕೆ ವ್ಯಾಪಾರ ಸಂಬಂಧಗಳಲ್ಲಾಗತ್ತೆ. ಮದುವೆ ಆಗಿರೋದಿಲ್ಲ ಈ ವರ್ಷ ಮದುವೆ ಆಗತ್ತೆ. ಮತ್ತೆ ಪ್ರತಿಯೊಬ್ಬರಿಗೂ ಸಹ ಏನೇನು ಅನ್ಕೊಂಡಿದ್ರು 2026 ತುಂಬಾ ಅನುಕೂಲ ಆಗ್ತಕ್ಕಂಥದ್ದು ವೃಷಭ ರಾಶಿಯವರಿಗಿದೆ. ಇವರಿಗೆ ಲಕ್ಷ್ಮೀ ಪೂಜೆ, ಲಕ್ಷ್ಮಿನ ವಿಶೇಷವಾಗಿ ಆರಾಧನೆ ಮಾಡ್ಕೊಳ್ಳೋದ್ರಿಂದ ಇವರಿಗೆ ಲಕ್ಷ್ಮಿ ಸಹ ಕೃಪಾ ಕಟಾಕ್ಷ ಸಿಕ್ಕತ್ತೆ. ಏಕೆಂದ್ರೆ ವೃಷಭ ರಾಶಿ ಅಧಿಪತಿ ಶುಕ್ರ ಪೂಜೆ ಮಾಡೋದೇ ಲಕ್ಷ್ಮೀ ದೇವಿನ. ನಾವು ಯಾವಾಗ ಲಕ್ಷ್ಮೀ ದೇವನ್ನ ಆರಾಧನೆ ಮಾಡ್ತೀವೋ ಅವ್ರಿಗೆ ಅನುಕೂಲ ಆಗುತ್ತೆ. ಹಸಿರು ರತ್ನ ಮತ್ತೆ ರತ್ನ ಧರಿಸ್ಬೇಕಾದ್ರೆ ಇವರು ಹಸಿರಿನ ರತ್ನ ಧರಿಸ್ಕೊಂಡ್ರೆ ಗ್ರೀನು ಒಳ್ಳೆ ತುಂಬಾ ಅನುಕೂಲ ಆಗುತ್ತೆ. ಅದೃಷ್ಟ ಸಂಖ್ಯೆ 2 ಮತ್ತೆ 6, ಇವೆರಡು ನಂಬರ್ನ ನೀವು ಲಕ್ಕಿ ಇಟ್ಕೊಂಡ್ರೆ ತುಂಬಾ ಅನುಕೂಲ ಆಗುತ್ತೆ. ಅದೃಷ್ಟದ ಬಣ್ಣ ಹಸಿರು. ಶುಭವಾರ ಶುಕ್ರವಾರ ಸೋಮವಾರ ನೀವೇನ್ ಕೆಲಸ ಮಾಡಿದ್ರು ಸಹ ಅನುಕೂಲ ಆಗುತ್ತೆ ವೃಷಭ ರಾಶಿಯವರಿಗೆ. ಬರ್ತಾ ಬರ್ತಾ ದಿನಗಳು ತುಂಬಾ ಚೆನ್ನಾಗಿದೆ, ಅನಾನುಕೂಲತೆಗಳೇನು ಇಲ್ಲ. ಆರೋಗ್ಯ ಕೂಡ ಇವ್ರಿಗೆ ತುಂಬಾ ಚೆನ್ನಾಗಿದೆ. ಈ ವರ್ಷ ಏನು ಯೋಚನೆ ಮಾಡಬೇಕಾದ್ದಿಲ್ಲ. ತುಂಬಾ ಒಳ್ಳೇದಾಗ್ಲಿ. ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ 8 ತಿಂಗಳಲ್ಲಿ 55 kg ಸಣ್ಣ ಆಗಿದ್ದಾರೆ. ಜೀನಿ ಸ್ಲಿಮ್ ತಗೊಂಡು ಈಗ ಫಿಟ್ ಆಗಿದ್ದೀನಿ ಅಂತ ಔಟ್ ಸೈಡ್ ತಿನ್ನೋದ್ ಬದಲು ಇದನ್ನ ತಗೊಂಡ್ರೆ ನಾವು ಸಣ್ಣ ಆಗ್ಬೇಕಂತ ಜಿಮ್ಮಿಗೆಲ್ಲ ಹೋಗ್ತೀವಿ, ರಿಸ್ಕ್ ತಗೋತೀವಿ. ಎನರ್ಜಿ ಡ್ರಿಂಕ್ ಆಗಿ ನಾವು ಜೀನಿ ಸ್ಲಿಮ್ ತಗೊಂಡ್ರೆ ಒಳ್ಳೆ ರಿಸಲ್ಟ್ ಬರುತ್ತೆ. ಮತ್ತೆ ಅದರಿಂದ ಯಾವ್ದು ಸೈಡ್ ಎಫೆಕ್ಟ್ ಇಲ್ಲ, ಎಲ್ಲ ಆರ್ಗ್ಯಾನಿಕ್. ಬೇಗ ಸಣ್ಣ ಆಗ್ತೀರಾ, ಫ್ಯಾಟ್ ಲಾಸ್ ಆಗ್ತದೆ, ಮತ್ತೆ ಸ್ಕಿನ್ ಗ್ಲೋ ಕೊಡ್ತದೆ, ಮತ್ತೆ ತುಂಬಾ ಎನರ್ಜಿ ಆಗಿರ್ತೀರ.